ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೌನ ಕುಕ್ಕಿಂಗ್ ಚಾನಲ್. ಇದು ನಿಮ್ಮೆಲ್ಲರಿಗೂ ಹೊಸದು ಅನ್ನಿಸ್ಬೋದು, ಆದರೆ ನನಗೆ ಆಗಿದ್ದಿದ್ದು ಇದು ಒಂದು ಕನಸು. ನನಗೆ ಹೇಳಬೇಕು ಅಂತ ಹೇಳಿದ್ರೆ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಯಾಕೆ ಒಂದು ಕುಕ್ಕಿಂಗ್ ಚಾನಲ್ನ ಓಪನ್ ಮಾಡಬಾರ್ದು ಅಂತ ಇವತ್ತು ಈ ಚಾನಲ್ನ ಓಪನ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತಿಂದ ಈ ಚಾನಲಲ್ಲಿ ಪ್ರತಿಯೊಂದು ಕುಕ್ಕಿಂಗ್ ರೆಸಿಪೀಸ್ ಬರುತ್ತೆ. ಆ್ಯಕ್ಚುಲಿ ನಾನು ವೆಜಿಟೇರಿಯನ್, ಸೊ ಅದಕ್ಕೋಸ್ಕರನೇ ನಾನು ವೆಜಿಟೇರಿಯನ್ ಐಟಮ್ಸ್ ಏನೇನು ಬರುತ್ತೆ ನನಗೆ ಮಾಡೋದಕ್ಕೆ, ನಾನು ಪ್ರತಿಯೊಂದು ಐಟಮ್ಸ್ನೂ ಸಹ ನಾನು ನಿಮ್ಗೆಲ್ರಿಗೂ ತೋರಿಸ್ಕೊಡ್ತೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಯಾವ್ಯಾವ ವೆಜಿಟೇಬಲ್ ಇರುತ್ತೆ ಅದನ್ನೆಲ್ಲನೂ ಸಹ ಹಾಕೋಬೋದು. ಆದರೆ ನಾನಿವತ್ತು ಬಳಸ್ತಾ ಇರೋದು ಹುಳ್ಳಿಕಾಯಿ, ಕ್ಯಾರೆಟ್ ಮತ್ತು ಆಲೂಗೆಡ್ಡೆ ಇಷ್ಟನ್ನು ಬಳಸಿ ಇವತ್ತು ನಾನು ಪಲಾವ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ, ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನು ಏನೇನು ಹಾಕ್ತಿದ್ದೀನಿ ಅಂತ ಹೇಳಿದರೆ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಇಷ್ಟು ಹಾಕಿ ಪೇಸ್ಟೆಲ್ಲ ಮಾಡ್ಕೊಂಡಾದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಸಾಸಿವೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಈರುಳ್ಳಿ ಹಾಕಿ ಅದು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು, ಆ ಈರುಳ್ಳಿ ಬ್ರೌನ್ ಕಲರ್ ಬಂದಮೇಲೆ ತರಕಾರಿ ಏನೇನು ತೊಗೊಂಡಿರ್ತೀರ ಅದೆಲ್ಲನೂ ಹಾಕಿ ಹಸಿ ಹೋಗೋವರೆಗೂ ಹುರ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಹೋಗಬೇಕು. ಅದು ತರಕಾರಿ ಸ್ವಲ್ಪ ನೀಟಾಗಿ ಬೆಂದಾದಮೇಲೆ ನಾವು ಮಾಡ್ಕೊಂಡಿರ್ತೀವಿ ಅಲ್ವಾ ಪೇಸ್ಟ್, ಪೇಸ್ಟನ್ನ ಅದರೊಳಗಡೆ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಕುದಿಸಿದ ನಂತರ ಅಕ್ಕಿನ ತೊಳೆದಿಟ್ಕೊಳ್ಳೋಕ್ಕೆ ಅದೇ ಒಳ್ಳೆ ಟೈಮ್. ಆ ಟೈಮಲ್ಲಿ ಅಕ್ಕಿನ ತೊಳೆದಿಟ್ಕೊಂಡು ಅದನ್ನು ಅದರೊಳಗಡೆ ಹಾಕ್ಕೋಬೇಕು. ಯಾಕೆ ನಾನು ಮೊದಲೇ ಅಕ್ಕಿ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ಅಕ್ಕಿ ಹಾಕಿದ್ಮೇಲೆ ನೀರು ಹಾಕಿದ್ರೆ ನಮಗೆ ಅಳತೆ ಗೊತ್ತಾಗುತ್ತೆ. ಫಸ್ಟೇ ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕಿದ್ರೆ ಅಳತೆ ಗೊತ್ತಾಗೋದಿಲ್ಲ. ಅದಕ್ಕೇ ಸ್ವಲ್ಪ ನೋಡಿಕೊಂಡು ಅದಾದಮೇಲೆ ಉಪ್ಪನ್ನ ಟೇಸ್ಟ್ ಮಾಡಿ ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಉಪ್ಪು ಕರೆಕ್ಟಾಗಿ ಹಾಕ್ಕೋಬೇಕು, ಯಾಕೆ ಅಂತ ಹೇಳಿದ್ರೆ ರುಚಿಗೆ ಅದೇ ಅಲ್ವಾ ಮೇನ್ ಇಂಪಾರ್ಟೆಂಟು. ಅದೆಲ್ಲ ಹಾಕಿ ನೀಟಾಗಿ ಕ್ಲೋಸ್ ಮಾಡಿಟ್ಟೆ. ಅದಾದಮೇಲೆ 2 ವಿಷಿಲ್ ಕೂಗಿಸಿ ಓಪನ್ ಮಾಡಿ ನೋಡಿದೆ. ನಿಜವಾಗ್ಲೂ ಸಖತ್ತಾಗಿತ್ತು ಪಲಾವ್. ನಾನು ಅಂದ್ಕೊಂಡೆ ಚೆನ್ನಾಗಾಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು, ಬಟ್ ನಾನು ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಖಾರವಾಗಿ ಸಖತ್ತಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.